ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಿದೆ. ಸೊ ಅದಕ್ಕೆ ನಾನು ಕಾರಣಾಂತರಗಳಿಂದ ವೀಡಿಯೋಸೇ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ನಾನು ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತೆ ಮೊದಲಿಂದ. ಸ್ನೇಹಿತರೆ, ನನ್ನದು ಇದು ಯೂಟ್ಯೂಬ್ ಚಾನಲ್ ಮೊದಲನೇದೇನಲ್ಲ. ನಾನು ಇದಕ್ಕೂ ಮುಂಚೆ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೆ 2002ರಲ್ಲೇ. ಸೊ ನಾನು ಅದನ್ನು 2 ವರ್ಷ ಕಂಟಿನ್ಯೂ ಕೂಡ ಮಾಡಿದೆ. ಅಂದರೆ ಅಷ್ಟು ಸಕ್ಸಸ್ ಕಾಣಲಿಲ್ಲ ಅಂದರೂ ಕೂಡ ನನಗೆ 4000 ಹತ್ತಿರ ಸಬ್ಸ್ಕ್ರೈಬರ್ ಇದ್ದರು. ಸೊ ಸಬ್ಸ್ಕ್ರೈಬರ್ ಅಷ್ಟಿದ್ರೂ ಕೂಡ ನನಗೆ ವ್ಯೂಸ್ ಹೋಗ್ತಿರಲಿಲ್ಲ. ಸೊ ನನಗೆ ಆವಾಗ ಯೂಟ್ಯೂಬ್ ಮಾಡಬೇಕು ಅಂತ ಅನಿಸ್ತಿತ್ತು. ಬಟ್ ಆದರೆ ನಂಗೆ ಗೊತ್ತಿರೋರ್ದು ಅಕ್ಕಪಕ್ಕದವ್ರ ಮಾತನ್ನ ಕೇಳಿ ನನಗೆ ಏನೋ ಒಂಥರ ಅವರು ನನ್ನ ಹತ್ರ ಕೇಳ್ತಿದ್ರೆ ಅದು ನನಗೆ ಕಿಂಡಲ್ ಅಂತ ಅನಿಸ್ತಿತ್ತು. ಸೊ ಇವಳು ಯೂಟ್ಯೂಬ್ಗೋಸ್ಕರನೇ ಅದು ಮಾಡ್ತಾಳೆ, ನಾನು ಏನೇ ಮಾಡಿದ್ರು ಹಂಗೆ ಅಂತ ಅಂದ್ಕೊಳ್ಳೋರು. ಸೊ ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಹಾಕೋದೇ ಬೇಡ ಅಂತ ಹೇಳಿ ನಿಲ್ಲಿಸ್ಬಿಟ್ಟೆ. ಸೊ ನಾನು ಅದನ್ನು ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಮಾಡಿಬಿಟ್ಟೆ ಸ್ನೇಹಿತರೆ. ಸೊ ನನಗೆ ತುಂಬ ಬೇಜಾರಾಗ್ತಿತ್ತು. ಅದಕ್ಕೆ ನಾನು ಇವಾಗ ಯೂಟ್ಯೂಬ್ ಚಾನಲ್ನ ಮತ್ತೆ ಓಪನ್ ಮಾಡಿದ್ದೀನಿ. ಸೊ ಇವಾಗ ಯಾರಿಗೂ ಕೂಡ ಹೇಳ್ಬಾರ್ದು. ಸೊ ಗೊತ್ತಿರೋರಿಗೆ ಯಾರಿಗೂ ಹೇಳ್ಬಾರ್ದು. ಬೇರೆಯವರು ನೋಡಿ ಇಷ್ಟ ಆದರೆ ಅವರೇ ಸಬ್ಸ್ಕ್ರೈಬ್ ಮಾಡಿ ವ್ಯೂಸ್ ಕೊಡ್ತಾರೆ. ಸೊ ಆವಾಗೇ ನನ್ನ ಚಾನಲ್ ಮಾನಿಟೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಯಾರಿಗೂ ಕೂಡ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ನೋಡಿ ಅಂತ ಹೇಳಿ ನಾನು ಹೇಳ್ತಿಲ್ಲ. ಮುಂಚೆ ಆದರೆ ನಾನು ಇದೊಂದು ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಿದ್ದೆ. ಸೊ ನಾವು ಯೂಟ್ಯೂಬ್ ಮಾಡೋರು ನಾವು ಮಾಡೋ ಮೊದಲನೇ ತಪ್ಪೇ ಅದು. ನಾವು ಒಂದು ವ್ಯೂಸ್ಗೋಸ್ಕರ ನಾವು ಅವ್ರ ಹತ್ರ ಕೇಳ್ಕೊಂಡ್ರೆ ಸೊ ಅವ್ರು ಮಾಡ್ತಾರೆ, ನೋಡಿಬಿಟ್ಟು ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ಇವ್ರು ವೀಡಿಯೋಸ್ಗೋಸ್ಕರನೇ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅದು ಹೇಳ್ತಾರೆ ಇದು ಹೇಳ್ತಾರೆ ಅಂತ ಅಂದ್ಕೊತಾರೆ. ಸೊ ನಾವಾಗಿರೋಕ್ಕಾಗಲ್ಲ ಸ್ನೇಹಿತರೆ. ಸೊ ಅದರಿಂದ ಯಾರೇ ನಾನು ಮಾಡಿರೋ ತಪ್ಪನ್ನ ಯಾರೂ ಕೂಡ ಮಾಡಬೇಡಿ. ಯಾರೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದಿದ್ರು ಸೊ ಯಾರಿಗೂ ಕೂಡ ಹೇಳಬೇಡಿ. ಮುಂದೊಂದು ದಿನ ಅವರಿಗೆ ಗೊತ್ತಾಗತ್ತೆ. ಸೊ ನಾವು ಬೆಳೆದ್ರೆ ಖಂಡಿತ ಅವರು ನೋಡ್ತಾರಲ್ವ. ಸೊ ಬೆಳೆದ ಮೇಲೆ ಎಲ್ಲ ಮಾತಾಡ್ತಾರೆ. ಸೊ ಆ ಜರ್ನಿ ಏನಿರುತ್ತೆ ಅದರಲ್ಲಿ ಎಲ್ಲರ ಜೊತೆಗಿರಲ್ಲ, ಇರ್ತಾರೆ ಕೆಲವರು ಅಷ್ಟೇ ಇರ್ತಾರೆ ಸ್ನೇಹಿತರೆ. ಸೊ ನಾನು ಆವಾಗೊಂದು 4-5 ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೆ ವೆಯ್ಟ್ ಲಾಸ್ ಬಗ್ಗೆ. ಸೊ ಅದನ್ನು ನನ್ನ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗಿಲ್ಲ. ನಾನು ಮುಂಚೆ ಏನು ತೋರಿಸ್ದೆ ಅದೇ ನಮ್ಮ ಮನೆಯೇ. ಸೊ ಅದು ಅಲ್ಲೇ ನಾವಿದ್ದಿದ್ದು. ಇವಾಗ ಈ ಮನೆನ ಕಟ್ಟಿದ್ದೀವಿ. ಸೊ ಇದಕ್ಕೆ ಇನ್ನೂ ಗೃಹ ಪ್ರವೇಶ ಮಾಡಿಲ್ಲ, ಆದ್ರೂ ಇಲ್ಲೇ ಇದ್ದೀವಿ, ಇಲ್ಲೂ ಇದ್ದೀವಿ ಅಲ್ಲೂ ಇದ್ದೀವಿ. ಇವಾಗ ಅಡುಗೆನೆಲ್ಲ ಇಲ್ಲೇ ಮಾಡ್ಕೋತಿದ್ದೀನಿ ಸ್ನೇಹಿತರೆ. ಇವತ್ತು ಗಣಪತಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಇವತ್ತು ಬುಧವಾರ ಅಲ್ವಾ, ಬುಧವಾರ ಸಂಜೆ ವ್ಲಾಗ್ನ ನಾನು ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ಕೊತಿದ್ದೀನಿ. ಸೊ ಸ್ನೇಹಿತರೆ, ನನಗೆ ಇಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋದಿತ್ತು. ಸೊ ಅದಕ್ಕೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಮುಂದೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀರಾ ಪ್ಲೀಸ್ ಮೊದಲಿಗೆ ನೀವು ಯಾರ ಹತ್ರನೂ ಹೇಳ್ಕೋಬೇಡಿ. ಅದು ನನಗಾಗಿದ್ದ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಸ್ನೇಹಿತರೆ. ಒಪ್ಲಿ ಈ ವ್ಲಾಗು ನಿಮಗೆ ವ್ಲಾಗ್ ಅನ್ನೋದಕ್ಕಿಂತ ನಾನು ಆಡಿರೋ ಮಾತುಗಳು ನಿಮಗೆ ಸರಿ ಅಂತ ಅನಿಸಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂದು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಕೂಡ ನನ್ನ ಚಾನಲ್ನ ನೋಡ್ಬೋದು. ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮ್ಮಂಥ ಯೂಟ್ಯೂಬರ್ನೂ ಕೂಡ ಬೆಳೆಸಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ನೋಡೋಣ, ಸಾಧ್ಯ ಆದರೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಏನಂತೀರ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಟೇಕ್ ಕೇರ್ ಆಲ್. ಬಾಯ್.